ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದನ್ನ ಚರ್ಚೆ ಮಾಡೋ ಸಂದರ್ಭ ಎಂಥ ಟೈಮಿಂಗು. ನಾವು ಚರ್ಚೆ ಮಾಡ್ತಿರೋ ವಿಷಯದ ಬಗ್ಗೆನೇ ವಿಜೇಂದ್ರ ಅವರು ಮೈಸೂರಿನಲ್ಲಿ ಮಾತಾಡಿರುವಂಥದ್ದು. ಇವತ್ತು ಎಲೆಕ್ಷನ್ ರೌಂಡ್ ಟೇಬಲಲ್ಲಿ ನನ್ನ ಜೊತೆ ನನ್ನ ಕಲೀಗ್ ಚಿದಾನಂದ್ ಪಟೇಲ್, ಮಧು ಇದ್ದಾರೆ. ಇಬ್ಬರಿಗೂ ನಮಸ್ಕಾರ, ಸ್ವಾಗತ. ಚಿದಾನಂದ್, ಇದು ಹೆಂಗಪ್ಪ ನೋಡೋದು ನಾವು? ಸಿದ್ದರಾಮಯ್ಯ ಅವ್ರನ್ನ ಕಟ್ಟಾಕಬೇಕು ಸರಿ, ವಿಜೇಂದ್ರ ಅವ್ರನ್ನ ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾಯತ ಮಠಗಳ ಕ್ರೋಢೀಕರಣಕ್ಕೆ ಬಳಸ್ಕೋಬೇಕು ಅನ್ನೋದು BJP ಪ್ಲ್ಯಾನು. ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಕ್ಕೆ ಹೋಗಿ ವಿಜೇಂದ್ರ ಅವರೇ ಅಲ್ಲಿ ಕಟ್ಟಾಕೊಂಡು ಕೂತ್ಕೋಬೇಕಾಗುತ್ತಲ್ಲ. ಅಟ್ಲೀಸ್ಟ್ ಒಂದು ಪ್ರಬಲ ಸ್ಪರ್ಧಿ ಆಗಬೇಕು ಅಂದರೆ ಇವನ್ ಈ ಹ್ಯಾಸ್ ಟು ಸ್ಪೆಂಡ್ ಟೈಮ್ ದೇರ್. ಎಸ್, ವಿಜೇಂದ್ರ ಅವರು ವರ್ಣಾದ ಅಭ್ಯರ್ಥಿ ಆದರೆ 3 ಪರಿಣಾಮಗಳನ್ನು ಏಕಕಾಲದಲ್ಲಿ ಎದುರಿಸಬೇಕು. ಒಂದು ಸಂಕಟ, ಸವಾಲು, ಸಂತಸ. ಸಂಕಟ ಯಾಕಂತ ಹೇಳಿದರೆ ಫಸ್ಟ್ ಟೈಮ್ ಅವ್ರು ಎಲೆಕ್ಷನ್ ನಿಲ್ತಿರೋದು. ಫಸ್ಟ್ ಟೈಮ್ ಎಲೆಕ್ಷನ್ ನಿರಾಳವಾಗಿ ಗೆಲ್ಲಿಕ್ಕಾಗಿ ಶಿಕಾರಿಪುರವನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಶಿಕಾರಿಪುರ ಅವರ ಕೂಸೋದು. ಹಾಗಾಗಿ ಈ ಮೊದಲನೇ ಟೈಮೇ ತಗೋಗಿ ನಿಮಗೆ ವರ್ಣ ಹಾಕಿದ್ದಾರೆ. ಯಾಕಂದರೆ ವರ್ಣ ಆಗ್ತಾರ ಆಯಿತಾ. ಅಲ್ಲಿ ಅವ್ರೇನು ಜಾತಿ ಏನೇ ಲೆಕ್ಕಾಚಾರ ಹಾಕ್ಬೋದು. ಅಲ್ಲಿ ಸಿದ್ದರಾಮಯ್ಯ ಅಂದ ತಕ್ಷಣ ಮನೆ ಮಗ ಅಂತ ಬರುತ್ತೆ, ಮೈಸೂರು ಅಸ್ಮಿತೆ ಅಂತ ಬಂದ್ಬಿಡುತ್ತೆ. ಮತ್ತು ಲೋಕಲ್ ಐಟ್ ನಾವು ಸೋಲಿಸಿ ಕಳಿಸಿದರೆ ನಾಳೆ ದಿನ ನಮಗೆ ಕೆಟ್ಟ ಹೆಸರು ಅಂತ ಬರುತ್ತೆ. ಇನ್ನೊಂದು ಸಂಕಟ ಅಂತ ಹೇಳಿದ್ರೆ ಇಡೀ ಒಂದು OBC ಸಮುದಾಯ. ಯಾಕಂದರೆ ಈ ಮನುಷ್ಯ ಮಹತ್ವಾಕಾಂಕ್ಷೆ ಉಳ್ಳವರು, ಮುಂದೊಂದು ದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನೀವು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಮಿಷನ್ ಇರೋದು 2028ಗೆ BJP ಏನಾದರೂ ಇವರು ವಿಜೇಂದ್ರನ ನೇತೃತ್ವದಲ್ಲಿ BJP ಅಧಿಕಾರ ಬಂದರೆ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಅವರ ಲೆಕ್ಕಾಚಾರ. ಅದು ಸತ್ಯ ಕೂಡ ಹೌದು. ಯಾಕಂತ ಹೇಳಿದ್ರೆ ಅವರು ಈಗ ನೆಕ್ಸ್ಟ್ ಇದರಲ್ಲಿ ಒಂದು ವೇಳೆ BJP ಅಧಿಕಾರಕ್ಕೆ ಬಂದರೂ ವಿಜೇಂದ್ರನ ಮುಖ್ಯಮಂತ್ರಿ ಮಾಡಲ್ಲ. ಅಟ್ಲೀಸ್ಟ್ ವಿಜೇಂದ್ರ ಏನಾದ್ರು ಗೆದ್ದರೆ ಒಂದು ಮಂತ್ರಿ ಮಾಡ್ಬೋದು, ಬಿಕಾಸ್ ಆಫ್ ಯಡಿಯೂರಪ್ಪ ಕಾರಣಕ್ಕೆ. ಹಾಗಾಗಿ ಈ 2028ಕ್ಕೆ ಈ ಅರ್ಸದ ಕೂಳಿಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡ್ರು ಅಂತೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು JDSಗೆ ಕುರುಬರು ಒಂದಷ್ಟು OBC ಇವತ್ತು ಮತ ಹಾಕಲ್ಲ. ಕುರುಬರು ಮೋರ್ ದೆನ್ 80% JDSಗೆ ಓಟೇ ಹಾಕಲ್ಲ. ಸುಮಾರು 15-20 ಕಾನ್ಸ್ಟಿಟ್ಯೂನ್ಸಿ JDS ಸೋಲ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಉಚ್ಚಾಟನೆ ಮಾಡಿದ ಮರುಗಳಿಗೆಯಲ್ಲೇ ಇವರು OBC ವಿರೋಧಿಗಳು, ಕುರುಬ ವಿರೋಧಿಗಳನ್ನು ಒಂದು ಫಿಕ್ಸ್ ಆಯಿತು. ಯಾಕಂದರೆ ಈ ರಾಜ್ಯದ ಅತಿ ಹೆಚ್ಚು 3ನೇ ಜನಸಂಖ್ಯೆ ಇರತಕ್ಕಂಥವ್ರು ಕುರುಬರು, ಜೊತೆಗೆ OBCಗಳು ಫ್ಯಾಕ್ಟ್ರಿ ಕೂಡ ಇಲ್ಲಿ ಬರುತ್ತೆ. ಹಾಗಾಗಿ ವಿಜೇಂದ್ರಿಗೆ ಯಾಕೆ ಸಂಕಟ ಅಂತ ಹೇಳಿದ್ರೆ, ಬೆಳೀತಿರ್ತಕ್ಕಂಥ ಯುವಕ, ಮುಖ್ಯಮಂತ್ರಿಯ ಹುದ್ದೆ ಕನಸು ಕಟ್ಕೊಂಡು ಮುಂದುವರಿತಿರ್ತ ಯುವಕ, ಜೊತೆಗೆ ಇಡೀ ರಾಜ್ಯದಿಂದ ಸಂಘಟನೆ ಮಾಡಬೇಕು, ಒಂದು ದೊಡ್ಡ ಸಮುದಾಯದ ವಿರೋಧವನ್ನು ಕಟ್ಕೊಳ್ತಕ್ಕಂಥ ಸಂಕಟ. ಇನ್ನೊಂದು ನಾನು ಹೇಳಿದ ಸವಾಲು ಅಂತ ಹೇಳಿದೆ, ಒಂದೇ ಒಂದು ಚುನಾವಣೆ ಎದುರಿಸಿಲ್ಲ. ಹೈಕಮಾಂಡು ನೀವು ಒಂದು ಮಾತು ಹೇಳಿದ್ರಿ, ಅವ್ರನ್ನ ಅರಕೆ ಕುರಿ ಮಾಡ್ತಾ ಅಂತೇಳಿ. ಹೈಕಮಾಂಡ್ಗೆ ಯಾಕೆ ವಿಜೇಂದ್ರ ಹೆಸರು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಅವರು ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಮಿಷನ್ 30 ಅಂತೇಳಿ ಅವರು ಒಂದು ಸೀಕ್ರೆಟ್ ಪ್ಲ್ಯಾನ್ ಮಾಡಿರುವಂಥದ್ದು. ಈ ವಿಜೇಂದ್ರ ಬರೋದ್ರಿಂದ ಚಾಮರಾಜನಗರ, ಮೈಸೂರಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳ ಅನುಕೂಲ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಜೊತೆಗೆ ವಿಜೇಂದ್ರ ಕೂಡ ಸವಾಲು. ಯಾಕಂತೆ ಅವರು ಚುನಾವಣೆ ಎದುರಿಸ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ವಿರುದ್ಧ. ಸಿದ್ದರಾಮಯ್ಯ ಲೋಕಲ್ ಐಟು. ಆಮೇಲೆ ಪ್ರಮುಖವಾಗಿ ಅಲ್ಲಿ ಇವರು ಒಂದು ರೌಂಡ್ ಬಂದಿರ್ಬೋದು, ಆದರೆ ಜನರ ನಾಡಿ ಮಿಡಿತ ಗೊತ್ತಿಲ್ಲ. 55,000 ಲಿಂಗಾಯತರಿದ್ದಾರೆ ಅಂತ ಅವರು ಹೋಗ್ತಾಯಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲಿಂಗಾಯತರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಯಾಕಂದರೆ ಅವ್ರ ಅಸ್ತಿತ್ವ ಪ್ರಶ್ನೆ. ಒಂದು ವೇಳೆ ವಿಜೇಂದ್ರ ಬಂದರೆ ಕಾಂಗ್ರೆಸ್ನವರು, ಅವರು ಕಾಂಗ್ರೆಸ್ಲಿರ್ತಕ್ಕಂಥ ಲಿಂಗಾಯತ ಲೀಡ್ರು ವಿಜೇಂದ್ರ ಓಟ್ ಹಾಕಿದ್ರೆ ಅವ್ರು ಕಾಂಗ್ರೆಸ್ ಇಷ್ಟು ವರ್ಷ ಅವ್ರ ಪಾರ್ಟಿಗಾಗಿ ದುಡ್ಕೊ ಬಂದಿದ್ದಲ್ಲಿ ನಾಳೆ ಒಂದೇ ದಿನದಲ್ಲಿ ಹೊಡ್ತಾ ಬಿದ್ದುಬಿಡುತ್ತೆ. ಅವ್ರ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೂ ಹೊಡ್ತಾ ಬೀಳುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ OBC, ಅಲ್ಲಿರ್ತಕ್ಕಂಥ ದಲಿತರು ಯೋಚನೆ ಮಾಡ್ತಾರೆ, ಇದು RSS ಇರ್ಬೋದು, ಹೈಕಮಾಂಡ್ ಇರ್ಬೋದು, ತಂದು ಇವ್ರನ್ನ ನಿಲ್ಲಿಸ್ತಾ ಇದ್ದಾರೆ, ನಾವ್ಯಾಕೆ ನಮ್ಮವ್ರನ್ನ ಬಿಡಬೇಕು ಅಂತೇಳಿ. ಹಾಗಾಗಿ ವಿಜೇಂದ್ರ ಈ ಹಿಂದೆ ಸಂಘಟನೆ ಮಾಡಿದ್ರು ಟಿಕೆಟ್ ಕೊಡಲಿಲ್ಲ. ಮತ್ತೆ ಇಡೀ ವರ್ಣನ ಸುತ್ತುವರಿಬೇಕು, ಇಡೀ ವರ್ಣನ ನಾಡಿ ಮಿಡಿತವನ್ನು ಅರಿಬೇಕು. ಹಾಗಾಗಿ ಇದೊಂದು ಸವಾಲು, ಸಂಕಟ, ಸವಾಲು. ಸಂತೋಷ ಅಂತ ಹೇಳಿದರೆ ವಿಜೇಂದ್ರನ BJP ಹೈಕಮಾಂಡೇ ಲೀಡ್ರು ಮಾಡ್ತು. ಒಂದೇ ಒಂದು ಚುನಾವಣೆ ಎದುರಿಸಿಲ್ಲ. ವಿಜೇಂದ್ರ ಯಾರು? ಪಾರ್ಟಿಯ ಜಸ್ಟ್ ಉಪಾಧ್ಯಕ್ಷ ಅಷ್ಟೇ. ಅದು ಬಿಟ್ಟು ನಥಿಂಗ್. ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ, ಯಡಿಯೂರಪ್ಪ ಬ್ರ್ಯಾಂಡ್ ಇಟ್ಕೊಂಡು ಅವ್ರು ಹೋಗಬೇಕಾಗಿತ್ತು. ಆದರೆ ಭಾರತೀಯ ಜನತಾ ಪಕ್ಷ ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವ್ರ ಕುಟುಂಬ ರಾಜಕಾರಣ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಅವ್ರಿಗೆ ಗೊತ್ತಿಲ್ಲದಂಗೆ ವಿಜೇಂದ್ರನ ಬೆಳೆಸ್ತಿದ್ರು. ಪ್ರತಿ ಬಾರಿ ವಿಜೇಂದ್ರ, ಈಗ ಮುಖ್ಯಮಂತ್ರಿ ಹೇಳ್ತಾರೆ ವಿಜೇಂದ್ರ ಹೆಸರು ಕೇಳಿ ಬರ್ತಿದೆ ಅಂತೆ, ಪ್ರಹ್ಲಾದ್ ಜೋಶಿ ಹೇಳ್ತಾರೆ ವಿಜೇಂದ್ರ ಹೆಸರು ಕೇಳಿ ಬರ್ತಿದೆ ಅಂತೆ. BJP ನಾಯಕರು ಹೇಳೋ ಮುಖಾಂತರ ವಿಜೇಂದ್ರ ಲೀಡ್ ಮಾಡಿ ಅಲ್ಲಿ ನಿಲ್ತಾರೆ, ವರ್ಣದಲ್ಲಿ ನಿಲ್ತಾರೆ ಇಲ್ಲ ಗೊತ್ತಿಲ್ಲ. ವಿಜೇಂದ್ರನ ಫ್ಯೂಚರು BJPಯವರೇ ಅವ್ರನ್ನ ವಿರೋಧ ಮಾಡ್ತೀವಿ ಅನ್ನೋ ಮುಖಾಂತರ ಅವ್ರನ್ನ ಪುಷಪ್ ಮಾಡಿ ಅವರೇ ಆ ಹೆಸರಿನಲ್ಲಿ ವಿಜೇಂದ್ರ ಲೀಡರ್ ಆದ್ರೆ. ಹಾಗಾಗಿ ಇದು ಸಂತಸ. ಅಲ್ಲಿಗೆ ಪಾಯಿಂಟ್ ಏನಂದರೆ, ಸಿದ್ದರಾಮಯ್ಯನವರ ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡೋದು ಸಹಜವಾಗಿ ವಿಜೇಂದ್ರ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ, ಅವರ ರಾಜಕೀಯದ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಗೆದ್ದರೆ ಒಂದು ರೀತಿ, ಸೋತ್ರೆ ಒಂದು ರೀತಿ. ಆದರೆ ಎರಡರಲ್ಲೂ ಪಾಸಿಟಿವ್ ಇದೆ. ಗೆದ್ದರೆ ಜೈಂಟ್ ಕಿಲ್ಲರ್, ಒಬ್ಬ ಮಾಜಿ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿಯನ್ನ ಸೋಲಿಸಿದಂಥ ಒಂದು ಕೀರ್ತಿ ಮತ್ತು ಶ್ರೇಯಸ್ಸಿಗೆ ಪಾತ್ರರಾಗ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ.
ರಾಮಕೃಷ್ಣ ಹೆಗಡೆ ಅಂತ ಪವರ್ಫುಲ್ ಲೀಡರ್ ಹೇಳಿ ಯಾರು, ಮತ್ತೆ. ಅವರು ಬ್ರಾಹ್ಮಣರು ಇರ್ಬೋದು, ಆದರೆ ಇಡೀ ಲಿಂಗಾಯತ ಸಮುದಾಯ ರಾಮಕೃಷ್ಣ ಹೆಗಡೆ ಪರ ನಿಂತಿತ್ತು. ಒಪ್ಕೊಂಡಿತ್ತು. Yes. ಆಯ್ತಾ, ಚುನಾವಣೆಗೆ ಅವರು ಇಡೀ ಸರ್ಕಾರನ ಬರ್ಖಾಸ್ತು ಮಾಡಿ ಚುನಾವಣೆ ಹೋಗಿ ಕಂಪ್ಲೀಟ್ ಬಹುಮತ 140 ಸೀಟ್ ತಗೊಂಡಂಥವ್ರು. ಅವ್ರಂಥವ್ರನ್ನ ಸಿದ್ದು ನ್ಯಾಮಗಡಂತ ಚಿಕ್ಕ ಹುಡುಗ ಸೋಲಿಸ್ತಾರೆ. ಅವತ್ತು ಬಂದಿದ್ದೇನೆಂದರೆ ಇಂಥ ದೊಡ್ಡ ಪ್ರಭಾವಿ ಲೀಡ್ರು ಮಾಜಿ ಮುಖ್ಯಮಂತ್ರಿನ ಸೋಲಿಸಿದ್ರು ಅಂತೇಳಿ. ಅದಾದಮೇಲೆ ಅವರಿಗೆ ಏನು ಸೋಲಿನ ದಿನಗಳು ಕೌಂಟ್ ಡೌನ್ ಆಗ್ತಾ ಬಂತು. ಹಾಗಾಗಿ ನಥಿಂಗ್ ಇಂಪಾಸಿಬಲ್. ಈಗ ವಿಜೇಂದ್ರ ಹೋಗಿ ಸೋಲ್ತಾರೆ ಅಥವಾ ಗೆಲ್ತಾರೆ ಅಂದರೆ ರಾಜಕಾರಣದಲ್ಲಿ ನಥಿಂಗ್ ಇಂಪಾಸಿಬಲ್ ಬಿಕಾಸ್ ಆಫ್ ಜನ ತೀರ್ಮಾನ ಮಾಡೋಂಥ. ಕರೆಕ್ಟ್ ಅಲ್ಲ, ಇಲ್ಲಿ ಜಾತಿಗಳ ಸಂಖ್ಯಾಬಲದ ಮೂಲಕ ಮತದಾನದ ಇಲ್ಲಿವರೆಗಿನ ಪ್ರಕ್ರಿಯೆ ಹೇಗಿತ್ತು, ಈ ಚುನಾವಣೆಯಲ್ಲಿ ಹೇಗಿರುತ್ತೆ. ಇಲ್ಲಿ ಲಿಂಗಾಯತರು, ದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರೇ ಹೆಚ್ಚಿರುವಂಥದ್ದು ವರುಣಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡೋದಾದರೆ, ಬ್ರಾಹ್ಮಣರು ಒಂದು 4-5 ಸಾವಿರ ಅಷ್ಟೇ ವೋಟ್ಗಳಿರೋದು. ಇಲ್ಲಿ ಗ್ರೂಪನ್ನು ಮಾಡಿ ನೋಡಿದ್ರೆ ಮದು ಆನ್ ಪೇಪರ್ ಅಟ್ಲೀಸ್ಟು ಇಟ್ ಲುಕ್ಸ್ ಲೈಕ್ ಅ ಗುಡ್ ಫೈಟ್. ಆದರೆ ನಾವು ಚಿದಾನಂದ ಪಟೇಲ್ ಹೇಳಿರೋದನ್ನ ನೆನಪಲ್ಲಿ ಇಟ್ಕೋಬೇಕು. ಲಿಂಗಾಯತರು 50-55 ಸಾವಿರ ಇದ್ದಾರೆ, ಓಕೆ, ಅದು ಆ್ಯಕ್ಯುರೇಟಾಗಿ ಒಂದು 57 ಸಾವಿರ, 55,000 ಅಂತ ಇಟ್ಕೊಳ್ಳಿ. ಆ 55 ಸಾವಿರದಲ್ಲಿ ಕಾಂಗ್ರೆಸ್ ಲಿಂಗಾಯತರು ಇದ್ದಾರೆ, ಅವರೆಲ್ಲರೂ ವಿಜೇಂದ್ರಗೆ ಏನಕ್ಕೆ ಓಟ್ ಹಾಕ್ತಾರೆ? ಅಟ್ ದ ಸೇಮ್ ಟೈಮ್ ಒಕ್ಕಲಿಗರು ಕೂಡ ಅಲ್ಲೊಬ್ಬ JDS ಅಭ್ಯರ್ಥಿ ಬಂದಿದ್ದೇ ಆದರೆ ಅವರು ಅಡ್ಜಸ್ಟ್ ಮಾಡ್ಕೊಂಡು BJPಗೆ ಓದ್ತಾರಾ ಅಥವಾ JDS ಅಭ್ಯರ್ಥಿ ಓದ್ತಾರಾ? ಇನ್ ಎನಿ ಕೇಸ್ ನಮಗೆ ಗೊತ್ತಿದೆ ಒಕ್ಕಲಿಗರದು ಕುರುಬರದು ಏನು ಈಕ್ವೇಷನ್ ಇದೆ ಅಂತ. ಇನ್ನು ಎಸ್ ಟಿ ವೋಟ್ಗಳು ಕಂಪ್ಲೀಟ್ಲಿ ಅಗೇನ್ಸ್ಟ್ ಕುರ್ಬಾಸ್ ಹೋಗುವಂಥದ್ದು. ಅದರಲ್ಲೂ ಸಿದ್ದರಾಮಯ್ಯನವ್ರ ಸ್ಪರ್ಧೆ ಅಂದರೆ ಖಂಡಿತವಾಗೂ ಅವ್ರ ವಿರುದ್ಧ ಯಾರೇ ನಿಲ್ಲಿ ಅವ್ರಿಗೆ ಹೋಗುವಂಥದ್ದು. ಸೊ ಈ ಸಮೀಕರಣ ಗುಂಪುಗಾರಿಕೆಯ ಸಾಧ್ಯತೆಗಳು, ಆ ಸಾಧ್ಯತೆಗಳಿಂದ ಪರಿಣಾಮ. ನಿಖಿಲ್, ಸಮೀಕರಣಗಳನ್ನು ನೋಡಿದ್ರೆ ಆನ್ ಪೇಪರ್ ಖಂಡಿತ ಎಲ್ಲವೂ ಕೂಡ Looks like a good fight. ಅಂತ ಅನಿಸ್ತಾ ಇದೆ. ಆದ್ರೆ ನೀವು ಯಡಿಯೂರಪ್ಪನವರ 5-5.5 ದಶಕಗಳ ರಾಜಕಾರಣವನ್ನು ನೋಡ್ತಾ ಬಂದ್ರೆ ಅವ್ರು ಯಾವತ್ತೂ ಕೂಡ ಒಂದು ಹಿಂದುತ್ವದ ಅಥವಾ BJP ಅಂತ ಬಂದರೂ ಕೂಡ ಹಿಂದುತ್ವ ಅಥವಾ ರಾಷ್ಟ್ರೀಯತೆ ಇಂತಹ ವಿಚಾರಗಳ ಮೇಲೆ ಯಾವತ್ತೂ ಕೂಡ ಅವರು ಕಣದಲ್ಲಿ ಎದುರಾಳಿಗಳನ್ನು ಎದುರಿಸ್ತವರಲ್ಲ. ಅದೇ ಒಂದು ಚಾಣಾಕ್ಷತೆಯನ್ನು ವಿಜೇಂದ್ರ ಕೂಡ ತಮ್ಮ ಇತ್ತೀಚಿನ ಏನು ರಾಜಕಾರಣವನ್ನು ಮಾಡ್ಕೊಂಬಂದಿದ್ದಾರೆ ಅಲ್ಲೂ ಕೂಡ ಮಾಡ್ಕೊಂಡು ಅವರು ಬರೀ ಇಲ್ಲಷ್ಟೇ ಅಲ್ಲ, ಗುಂಡ್ಲುಪೇಟೆಗೆ ಹೋಗಿ ನಿಂತ್ಕೊಂತಾರೆ ಲಿಂಗಾಯತರನ್ನೆಲ್ಲ. ಅಲ್ಲಿ ನಿಂತ್ಕೊಂಡು ಇಷ್ಟೊಂದು ಜನಸ್ತೋಮವನ್ನು ನೋಡಿದ್ರೆ ನಾನು ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕು, ಇಲ್ಲೇ ನಿಂತ್ಕೊಬಹುದು ಅಂತಾರೆ. ಹೊಸದುರ್ಗಕ್ಕೆ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ. ಬಾಗಲಕೋಟೆಯಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ. ಅಂದರೆ ಅವರಿಗೆ ಅವರ ಒಂದು ಸ್ಪರ್ಧೆಯ ಸೀಮಿತತೆ ಬರೀ ಶಿಕಾರಿಪುರಕ್ಕೋ ಅಥವಾ ವರುಣಾಗೋ ಬೇಕಿಲ್ಲ ಅಂತ ಅವರ ಒಂದು ವಿಷನ್ ಬೇರೆನೇ ಇದೆ. ಅದು ಈಗಾಗಲೇ ಪಟೇಲರು ಕೂಡ ಹಲವಾರು ಸಲ ಹೇಳಿದ್ದಾರೆ. ಮತ್ತು ಇನ್ನೊಂದು ವೈರುಧ್ಯವನ್ನು ನೋಡಿದ್ರೆ ಶಿಕಾರಿಪುರದಲ್ಲಿ ಸಾದ್ರ ಲಿಂಗಾಯತರಿದ್ದಾರೆ. ಯಾಕೆ ಕಾಂಗ್ರೆಸ್ ಅವರು ಒಬ್ಬರು ಸಾದ್ರನ್ನ ಅಲ್ಲಿ ಹಾಕುವಂತ ಪ್ರಯತ್ನ ಇದುವರೆಗೆ ಮಾಡಿಲ್ಲ? ಯಾಕಲ್ಲಿ ವೀಕ್ ಕ್ಯಾಂಡಿಡೇಟ್ಗಳಿದಾವೆ? ಹೌದು, ಅಲ್ಲಿ 2 ಜನ ಮಾಡೋಂಥ ವಿಚಾರ. ಅದನ್ನ ಸಿದ್ದರಾಮಯ್ಯ ಅವರು ಯಾವತ್ತಾದ್ರೂ ಕಾಲ್ ತಗೊಂಬೋದಾಯ್ತು, ಕಳೆದ ಸಲನೂ ತಗೊಂಬೋದಿತ್ತು, ಅದ್ರ ಹಿಂದಿನ ಸಲನೂ ತಗೊಂಬೋದಿತ್ತು. ಈ ಸತಿನೂ ಅವಕಾಶ ಇದೆ, ಈ ಸಲನೂ ಅವಕಾಶ ಇದೆ. ಯಾಕೆ ಮಾಡ್ತಾ ಇಲ್ಲ? ಅಲ್ಲೂ ಕೂಡ ಒಂದು ರಾಜಕಾರಣ, ಇಂತಹ ಹೊಂದಾಣಿಕೆ ರಾಜಕಾರಣಗಳು 62ರಲ್ಲಿ ಸ್ವತಂತ್ರ ನಿಜಲಿಂಗಪ್ಪನವರು 67ರಲ್ಲಿ ಶಿಗ್ಗಾವಿನಲ್ಲಿ ಗೆಲ್ಲೋಕ್ಕೋಸ್ಕರ ಅವರು ಎಲ್ಲಾ ಪಡೆ ಯಾರು ಕೂಡ ಅಲ್ಲಿ ನಿಲ್ದಂತೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಅದಾದ ನಂತರ ಇವತ್ತೇ ನಾವು HK ಪಾಟೀಲ್ ನೋಡ್ತೀವಿ. HK ಪಾಟೀಲ್ ತಂದೆ KH ಪಾಟೀಲ್ರು ಅವರು ಮತ್ತು ದೇವೇಗೌಡರ ಒಂದು ಏನು ಸಂಬಂಧ, ಇವರು ಈ ಕಡೆ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಆ ಕಡೆ ಜನತಾ ಪರಿವಾರದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ 85ರ ಎಲೆಕ್ಷನ್ ಅಲ್ಲಿ ರಾಮಕೃಷ್ಣ ಹೆಗಡೆ ಅವರು ಗೆದ್ರೆ ಏನಾಗುತ್ತೆ ಅಂತ, ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳು ಏನಿರುತ್ತೆ ಅಂತ ಗೊತ್ತಿದ್ರಿಂದ ದೇವೇಗೌಡರು ಅವರ ಒಂದು ಸೋಲು ಗೆಲುವಿನ ಆಧಾರದಲ್ಲಿ ಸಹಜವಾಗಿ ಟಿಕೆಟ್ ಸಿಗಬೇಕಾದಂಥ ಪುಟ್ಟಸ್ವಾಮಿಗೌಡರಿಗೆ ಟಿಕೆಟ್ ತಪ್ಪಿಸ್ತಾರೆ ಕಾಂಗ್ರೆಸ್. ಅಲ್ಲಿ KH ಪಾಟೀಲ್ರು ಬೇರೆಯವರು ಕೊಡ್ತಾರೆ. ಆಶ್ಚರ್ಯ ಆಗುತ್ತೆ. ಇಲ್ಲೂ ಕೂಡ ಗದಗದಲ್ಲೂ ಹಾಗೆ ಆಗುತ್ತೆ ನಂತರದ ಚುನಾವಣೆಯಲ್ಲಿ. ಅಂದರೆ ಇಂತಹ ಒಂದು ಹೊಂದಾಣಿಕೆಗಳನ್ನು ನೋಡಿದ್ರೆ ಇಲ್ಲಿ ಇಷ್ಟು ವರ್ಷ ರಾಜಕಾರಣವನ್ನು BJPಯ ಮೂಲ ರಾಜಕಾರಣದ ಹೊರತಾಗಿ ರಾಜಕಾರಣವನ್ನು ಕಟ್ಕೊಂಡಿರುವಂತಹ ಯಡಿಯೂರಪ್ಪನವರ ಮುತ್ಸದ್ದಿತನದ ಆಧಾರದಲ್ಲಿ ಈ ಸ್ಪರ್ಧೆಗೆ ಒತ್ತಡ ಕಾರಣ ಇದೆ. ಒತ್ತಡ ಮೇಲ್ನೋಟಕ್ಕೆ ಕಾಣಿಸ್ಬೋದು, ಆದ್ರೆ ಆ ನಿರ್ಧಾರ ನಿರ್ಣಾಯಕವಾಗಿ ತಗೋತಾರ. ಮಧು, ನೀವು ನೋಡ್ತಿರೋದು ಯಡಿಯೂರಪ್ಪನವ್ರ ರಾಜಕಾರಣದ ದೃಷ್ಟಿಕೋನದಿಂದ, ಆದ್ರೆ ನಾವು ಆಕ್ಚುಲಿ ನೋಡ್ಬೇಕಾಗಿರೋದು ಅಮಿತ್ ಶಾ ದೃಷ್ಟಿಕೋನ, ನರೇಂದ್ರ ಮೋದಿ ಅವರ ದೃಷ್ಟಿಕೋನ. ಆ ರಾಜಕಾರಣ ನೋಡ್ಬೇಕು ನೀವು. ಅಮಿತ್ ಶಾ ನರೇಂದ್ರ ಮೋದಿ ಅವರ ದೃಷ್ಟಿಕೋನ ಅಂತಾನೆ ಇಟ್ಕೊಳ್ಳಿ. ಅದೇ ಪ್ರಕಾರವಾಗಿ ಮಾತಾಡೋದಾದ್ರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ರಾಜಕಾರಣ ಕಳೆದ 2 ತಿಂಗಳಿಂದ ಯಡಿಯೂರಪ್ಪನ ಮನೆ ಸುತ್ತಾ ಇರೋದು. ಕಳೆದ 1 ವರ್ಷದಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ. ಅವ್ರನ್ನ ಇಳಿಸಬೇಕಾದ್ರೆ ಈ ಪರಿಸ್ಥಿತಿ ಇರಲಿಲ್ಲ. ವಿಜೇಂದ್ರ ಅವ್ರಿಗೆ ಇದೇ ಪರಿಸ್ಥಿತಿ ಇಲ್ಲ 6 ತಿಂಗಳಿಂದ. ಒಂದು MLCಗಾಗಿ ಒಂದು ಅಥವಾ ಸಂಪುಟದ ವಿಚಾರ ಚರ್ಚೆ ಆದಾಗ ಅಥವಾ ಬೇರೆ ಯಾವುದೇ ಪಕ್ಷದ ಸ್ಥಾನಮಾನ ಹುದ್ದೆ ಮತ್ತೊಂದು ಅಂತ ಚರ್ಚೆ ಆದಾಗ ವಿಜೇಂದ್ರ ಅವರಿಗಿದ್ದಂಥ ಪ್ರತಿರೋಧ ಇವತ್ತಿಲ್ಲ. ಇವತ್ತು ಹೇಗೆ ಲಿಪ್ ಸರ್ವಿಸ್ ಅಂತ ಕರಿತಿರೋ, ಸ್ಟೇಜ್ ಮ್ಯಾನೇಜ್ಮೆಂಟ್ ಅಂತ ಕರಿತಿರೋ, ಅದನ್ನ ಒಂದು ವೇಳೆ BJPಯ ಹೈಕಮಾಂಡ್ ಅಲ್ಲಿನ ಮತ್ತೊಂದು ಬಣದ ಒತ್ತಡದ ಹೊರತಾಗಿಯೂ ಕೂಡ ಮಾಡ್ತಾ ಇದೆ ಅನ್ನೋದಾದ್ರೆ ಎಗೇನ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅದೇ ರೀತಿಯ ಲಿಪ್ ಸರ್ವಿಸ್, ಸ್ಟೇಜ್ ಮ್ಯಾನೇಜ್ಮೆಂಟ್ನ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕಣದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದ್ರೆ ನಂತರದಲ್ಲಿ ಗೊತ್ತಾಗುತ್ತೆ. ಅಲ್ಲ, ಅಲ್ಲಿಗೆ ಪಕ್ಷ ನಿಜವಾಗ್ಲೂ ಯಡಿಯೂರಪ್ಪನವ್ರಿಗೆ ಗೌರವ ಮತ್ತೆ ವಿಜೇಂದ್ರ ಅವರ ಇಲ್ಲಿವರೆಗಿನ ಸಾಮರ್ಥ್ಯವನ್ನು ಅವ್ರು ಏನು ಸಾಧಿಸಿದ್ದಾರೆ ಅಥವಾ ಅದನ್ನು ಸಾಬೀತುಪಡಿಸಿದ್ದಾರೆ ಅದಕ್ಕೂ ಒಂದು ಗೌರವ. ಅಂದರೆ ಮೊದಲನೇ ಚುನಾವಣೆಯಲ್ಲಿ ಇಲ್ಲಿ ಗಟ್ಟಿ ಪೈಪೋಟಿಗಾಗಿ ವರುಣಾಗಿ ಇಳಿಸ್ಬೋದು, ಓಕೆ.
ಗೆಲುವಿಗಾಗಿ ಶಿಕಾರಿಪುರದಲ್ಲಿ ಇಳಿಸ್ತಾರಾ? ಪ್ರಶ್ನೆ. ಮೊದಲನೇ ಚುನಾವಣೆನಲ್ಲೇ 2 ಕ್ಷೇತ್ರ ಕೊಟ್ಟು ಯಾರು ಇವ್ರ ಪರಿವಾರವಾದ ವಂಶವಾದ ಅಂತ ಹೇಳ್ಕೊಂಡು ಓಡಾಡೋರು ಇವಾಗ ಅದರ ಒಂದು ಗ್ರಾಫೇ ಬೇರೆ ಆಗ್ಬಿಡುತ್ತೆ ಅಲ್ವಾ? ಅಬ್ಸಲ್ಯೂಟ್ಲಿ ಅಲ್ವಾ? ಫಸ್ಟ್ ಚುನಾವಣೆನಲ್ಲೇ 2 ಕ್ಷೇತ್ರ ಕೊಟ್ಬಿಟ್ರು, ವರ್ಚಸ್ಸಿನ ಗ್ರಾಫ್ ಒಂದ್ ಕಡೆ. ಇವರು ಯಾವ ಅಸ್ತ್ರಗಳನ್ನ ಬಳಸ್ತಾರೆ ಆ ಅಸ್ತ್ರನೇ ತಗೊಂಡೋಗಿ ಇವ್ರು ವಿರೋಧ ಪಕ್ಷಗಳಿಗೆ ಕೊಟ್ಟಂಗಾಗೋದಿಲ್ವಾ? ಅಲ್ಲಿಗೆ ಇನ್ನೊಂದು ಪ್ರಶ್ನೆ, ಬ್ಲ್ಯಾಕ್ ಮೇಲ್. ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಒತ್ತಡ ಇದೆ ಯಡಿಯೂರಪ್ಪನವ್ರ ಮೇಲೆ. ಒತ್ತಡ ಬೇಕಾ ಚಿದಾನಂದ ಪಟೇಲ್? ಇದರಲ್ಲಿ ನೀವಾಗಲೇ ಹೇಳಿದ್ರಿ ಏನಂದ್ರೆ ಸಂಕಟ, ಸವಾಲು, ಸಂತಸ. ಸಂಕಟದಲ್ಲೂ ಒಂದು ಸಂತಸ ಇದೆ, ಸವಾಲ್ನಲ್ಲೂ ಒಂದು ಸಂತಸ ಇದೆ. ಸಂತಸ ಅಂತೂ ಸಂತಸನೇ. ನಾನು ಕೇಳ್ತಿರೋದು ಯಾಕೆ ಅಂದರೆ ವಿಜೇಂದ್ರ ಅವರ ಪೊಲಿಟಿಕಲ್ ವರ್ಚಸ್ಸು ಏನಾಗತ್ರಿ? ಫಸ್ಟ್ ಚುನಾವಣೆ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಅ ಫಾರ್ಮರ್ ಚೀಫ್ ಮಿನಿಸ್ಟರ್. ಎಂತ ಡೆವಲಪ್ಮೆಂಟ್ ಅದು ಕರಿಯರ್ನಲ್ಲಿ? ಪ್ಲೀಸ್. ಹೌದು, ಇರ್ಬೋದು. ನೀವು ಹೇಳಿದ್ರಿ ಯಾಕೆ ಒತ್ತಡ ಇಲ್ಲ. ಒತ್ತಡ ಇದೆ. ಶಿಕಾರಿಪುರ ಅವರು 1 ರೌಂಡ್ ಇಡೀ ಕ್ಷೇತ್ರ ಸುತ್ತಾಕೊಂಡು ಬಂದಿದ್ದಾರೆ. ಏಪ್ರಿಲ್ ಯಾರು ಹೇಳಿದ್ರಿ, ಈಗ ಮತ್ತೆ ವರ್ಣ ಅಂದ ತಕ್ಷಣ ನಾನು ಏಪ್ರಿಲ್ 3ನೇ ತಾರೀಕಿಂದ ಶಿಕಾರಿಪುರ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ. ಶಿಕಾರಿಪುರ ಇದೆಯಲ್ಲ, ಯಾರೂ ಕೂಡ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪ ಕುಟುಂಬಕ್ಕೆ ಅದಂಥ ಆಸ್ತಿ ಇದ್ದಂಗೆ. ಅಲ್ಲಿ ಶಿಕಾರಿಪುರ ಅತಿ ಹೆಚ್ಚು ಅಭಿವೃದ್ಧಿ ಆಗಿರುವಂಥದ್ದು. BJP ಒಳಗಿನ ರಾಜಕೀಯ ಇದೆಯಲ್ಲ, ರಾಜಕೀಯದಲ್ಲಿ ವಿಜೇಂದ್ರ ಮುಂದೆ ಏನಾಗ್ತಾರೆ ಅಂತ ಗೊತ್ತಿಲ್ಲ. ಇದು ಒಂದು. ಮತ್ತು ಹೈಕಮಾಂಡ್ ಯಾಕೆ ಒತ್ತಡ ಹಾಕುತ್ತೆ ಅಂತ ಹೇಳಿದ್ರೆ ಅವರಿಗೆ ಯಡಿಯೂರಪ್ಪ ವಿಜೇಂದ್ರ ಅಲ್ಲ, ಸಿದ್ದರಾಮಯ್ಯನ ಕಟ್ಟಾಕಬೇಕಾಗಿದೆ. ಸಿದ್ದರಾಮಯ್ಯ ಮಾಸ್ ಲೀಡರ್. ಸಿದ್ದರಾಮಯ್ಯ ಒಂದು ಕ್ಷೇತ್ರದಲ್ಲಿ ಒಂದು 4 ದಿವಸ ಕಟ್ಟಾಕಿದ್ರೆ ಮಿನಿಮಮ್ ಒಂದು 15-20. ಒಂದೇ ಕ್ಷಣ ಇಂಟರಪ್ಟ್ ಮಾಡ್ತೀನಿ. ಮತ್ತೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರಗೂ ಗೊತ್ತು, ಇವತ್ತು ಸಿದ್ದರಾಮಯ್ಯ ಅವರ ಅಸ್ತಿತ್ವ ಇರೋದ್ರಿಂದಲೇ ನಮ್ಮ ರಾಜಕೀಯಕ್ಕೆ ಇಷ್ಟೊಂದು ಬೇಡಿಕೆ ಇದೆ ಕಳೆದ 6 ತಿಂಗಳಲ್ಲಿ. ಮತ್ತೆ ಮುಂದೇನೂ ಕೂಡ ನಮ್ಮ ಬೇಡಿಕೆ ಚಾಲುವಲ್ಲಿ ಇರಬೇಕು ಅಂದ್ರೆ ಪ್ರತಿಪಕ್ಷದಲ್ಲಿ ಒಂದು ಸ್ಟ್ರಾಂಗ್ ಲೀಡರ್ಸ್ಗಳು ಇರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಂತೂ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಪಟೇಲ್ ಜನಪ್ರಿಯತೆಯ ಪೈಪೋಟಿ ಇದು. ವಿಜೇಂದ್ರ ಅವ್ರಿಗೂ ಒಂದಿದೆ, ಸಿದ್ದರಾಮಯ್ಯವ್ರಿಗೂ. ವರ್ಷದ ಹಿಂದೆ ಕಾಣಿಸ್ಕೊಳ್ತಾ ಇದ್ದಂತ ನಾಯಕರುಗಳು ಎಷ್ಟೊಂದು ಜನ ಇದ್ರು. CT ರವಿ, ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ್, ಹೀಗೆ ಪಟ್ಟಿ ಉದ್ದ ಇತ್ತು ಅಂತ. ಕಳೆದ 1.5 ತಿಂಗಳಿಂದ ಇಬ್ರೇ ಕದನ ಕಣದಲ್ಲಿ ಇಬ್ರೇ, ಸಿದ್ದರಾಮಯ್ಯ ವಿಜೇಂದ್ರ. ಸಿದ್ದರಾಮಯ್ಯ ಅಲ್ಲ, ಯಡಿಯೂರಪ್ಪ ವಿಜೇಂದ್ರ. ಬಿಜೆಪಿ ಕಡೆ ನೋಡಿದ್ರೆ ಸೊ ಅಷ್ಟು ಅರಿವಂತೂ ಇವ್ರಿಗೂ ಇದ್ದೇ ಇರುತ್ತೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತೆ. ಅಲ್ಲ, ಇದಕ್ಕೆ ಬ್ಲ್ಯಾಕ್ ಮೇಲು, ಒತ್ತಡ ಅಂತ ಹೇಳ್ತಿರೋದು ಎಷ್ಟು ಸರಿ ಅನ್ನೋದು ಒಂದು ಕಡೆ. ಯಡಿಯೂರಪ್ಪನವರ ಚಿಂತೆ ಏನು? ಮಗನ ರಾಜಕೀಯ ಭವಿಷ್ಯ ಅನ್ನೋದು ಗೆಲುವಿನಿಂದ ಶುರು ಆದ್ರೆ ಅದು ಬಹಳ ಚೆನ್ನಾಗಿರುತ್ತೆ, ಅಥವಾ ಒಬ್ಬ ವರ್ಚಸ್ವಿ ನಾಯಕನ ವಿರುದ್ಧ ಇವರು ಸ್ಪರ್ಧೆಗೆ ಇಳಿದ್ರೆ ಇವರ ವರ್ಚಸ್ಸು ವೃದ್ಧಿ ಆಗುತ್ತಲ್ಲ, ಈ ವರ್ಚಸ್ಸು ಮುಂದಿನ ದಿನಗಳಲ್ಲಿ ಭವಿಷ್ಯ ರೂಪಿಸೋದ್ರಲ್ಲಿ ಸಹಾಯಕ ಆಗುತ್ತೆ ಅಂತನ? ಇಲ್ಲ, ಅವರಿಗೆ ಯಾರು ಹೇಳಿದ್ರು ಕೂಡ ನಾನು ಸೋತ್ರೆ ವರ್ಚಸ್ಸು ವೃದ್ಧಿ ಆಗುತ್ತಂತ ಇಲ್ಲ. ಸೋತವನು ಸೋತ, ಆಯ್ತಾ? ಗೆಲುವೇ ಮಾನದಂಡ ಎಲ್ಲದಕ್ಕೂ. 1 ಹೋಟೆಲ್ ಗೆದ್ರು ಗೆಲುವೆ, 1 ಲಕ್ಷ ಹೋಟೆಲ್ ಆದರೂ ಗೆದ್ರು ಗೆಲುವೆ. ಸೋತ ಮೇಲೆ ಒಂದು ಕನ್ನಡದಲ್ಲಿ ಗಾದೆ ಇದೆ, ಸೋತನ್ ಸತ್ತ ಗೆದ್ದನ್ ಸೋತ ಅಂತ ಒಂದು ಗಾದೆ ಇದೆ. ಹಾಗಾಗಿ ಈ ಧರ್ಮ ಸಂಕಟ ಏನಂತ ಹೇಳಿದ್ರೆ, BJP ಹೈಕಮಾಂಡ್ಗೆ ವಿಜೇಂದ್ರ ಅನ್ನೋ ಒಂದು ಅಸ್ತ್ರ, ಸಿದ್ದರಾಮಯ್ಯ ಮಾಸ್ ಲೀಡರ್ನ ಕಟ್ಟಿ ಹಾಕಬೇಕು. ಸುಮಾರು ಒಂದು 15-20 ಕಾನ್ಸ್ಟಿಟ್ಯೂನ್ಸಿ ಅವ್ರು ಪ್ರಚಾರಕ್ಕೆ ಹೋಗ್ತಿದ್ದಂಗೆ ನೋಡ್ಕೋಬೇಕು. ಆ ಮುಖಾಂತರ ಒಂದು 20 ಕಾನ್ಸ್ಟಿಟ್ಯೂನ್ಸಿಲಿ BJP ಒಂದು 10 ಕಾನ್ಸ್ಟಿಟ್ಯೂನ್ಸಿ ಗೆಲ್ಲಬೇಕು. ಪ್ರಮುಖವಾಗಿ ಹಳೆ ಮೈಸೂರಲ್ಲಿ ಮಿಷನ್ 30 ಇದೆಯಲ್ಲ, ಅದರ ರೀಚ್ ಆಗಬೇಕು. ಅದಕ್ಕೆ ಈಗ ಸದ್ಯಕ್ಕೆ ವಿಜೇಂದ್ರ ಅವರಿಗೆ ಅಸ್ತ್ರ. ಆದರೆ ಯಡಿಯೂರಪ್ಪನವರಿಗೆ ನಮ್ಮ ಮನೆ ಅಸ್ತ್ರ ಅಂತ ಹೋಗಿ ವರ್ಣದಲ್ಲಿ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ. ಯಾಕಂತೇಳಿದ್ರೆ ಶಿಕಾರಿಪುರ ಕ್ಷೇತ್ರ ಕೈ ತಪ್ಪಿದರೆ ಅದು ಬೇರೆದೇ ರೀತಿಯ ಸಂದೇಶ ಹೋಗುತ್ತೆ.